ಸ್ವಾದ ಸರೋವರಕ್ಕೆ ಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಆರೋಗ್ಯಕರವಾದ ಅಂದರೆ ಔಷಧಿ ಗುಣ ಇರುವಂಥ ಖಾದ್ಯ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ಅದೇನಂದರೆ ಅದನ್ನು ದಿನಾ ನಾವು ಉಪಯೋಗಿಸ್ತೀವಿ. ದಿನ ನಾವು ಮನೇಲಿ ಮಾಡೋ ಸಾರು. ಇವತ್ತು ಮಾಡೋ ಸಾರಲ್ಲಿ ಬಹಳ ಆರೋಗ್ಯಕರ ಗುಣ ಇರುತ್ತೆ. ಸೀಸನ್ಸ್ ಚೇಂಜ್ ಆಗ್ತಿರೋ ಹಾಗೆ ನಮ್ಮ ಹೆಲ್ತ್ ಕಂಡೀಷನ್ಸು ಚೇಂಜ್ ಆಗ್ತಾ ಇರುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಪ್ರತಿ ಸಲ ಬಂದಾಗೂ ನಮ್ಮ ಆರೋಗ್ಯದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರೊಳಗೆ ಎಲ್ಲದಕ್ಕಿಂತ ಮೊದಲು ಕಾಣಿಸ್ಕೊಳ್ಳುವಂಥ ವ್ಯತ್ಯಾಸ ಅಂದರೆ ನೆಗಡಿ, ಕೆಮ್ಮು, ಶೀತ, ಕಫ. ಸೊ ಈ ನೆಗಡಿ, ಕೆಮ್ಮು, ಕಫ, ಶೀತ ಇದಕ್ಕೆಲ್ಲ ಒಂದು ಮನೆ ಮದ್ದು. ಅದು ಮನೇಲಿ ಮಾಡುವಂಥ ಸಾರು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದು 5 ನಿಮಿಷ ಸಾಕು ನಿಮಗೆ. ಮನೇಲಿ ಆ ಪದಾರ್ಥಗಳಿದ್ರೆ ಭಾಳ ಸುಲಭವಾಗಿ ಮಾಡುವಂಥದ್ದು ಈ ಸಾರು. ಮಾಡೋದು ನೋಡೋಣ ಬನ್ನಿ. ನಮ್ಮ ಸ್ವಾದ ಸರೋವರ ಚಾನೆಲ್ನ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ, ತಾಳ್ಮೆಯಿಂದ ನೋಡಿ, ಪ್ರತಿಯೊಂದು ಸ್ಟೆಪ್ ಆಗಿ ನಾವೇನು ಮಾಡ್ತೀವಿ ಅಂತ ನೋಡಿ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೊನೆಯಲ್ಲಿ ಬೆಲ್ ಐಕಾನ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ, ಆಲ್ ಅನ್ನೋದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಮಾಡೋ ಪ್ರತಿಯೊಂದು ಹೊಸ ಅಡುಗೆನೂ ಆ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈ ರೀತಿ ಮಾಡಿ ನಮಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ತೋರಿಸಿ. ಇವತ್ತು ನಾ ಮಾಡ್ತಿರೋ ಸಾರಿಗೆ ತೊಗೊಂಡಿರೋ 2 ಮೇನ್ ಪದಾರ್ಥಗಳು, 2 ಟೊಮೆಟೊ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 7 ವೀಳ್ಯದೆಲೆ ಇಟ್ಕೊಂಡಿದ್ದೀನಿ. ಈ ವೀಳ್ಯದೆಲೆ ಬಿಳಿ ವೀಳ್ಯದೆಲೆ ಅಂದರೆ ಮೈಸೂರು ವೀಳ್ಯದೆಲೆ ಅಥವಾ ಕರಿ ವೀಳ್ಯದೆಲೆ, ಮೆಡ್ರಾಸ್ ವೀಳ್ಯದೆಲೆ ಅಂತಾರೆ. ಕರಿ ವೀಳ್ಯದಲ್ಲಿ ಸ್ವಲ್ಪ ಘಾಟ್ ಜಾಸ್ತಿ ಇರುತ್ತೆ, ಈ ಬಿಳಿ ವೀಳ್ಯದಲ್ಲಿ ಸ್ವಲ್ಪ ಘಾಟ್ ಕಡಿಮೆ ಇದೆ. ಸೊ ಈ ಮೈಸೂರು ವೀಳ್ಯದೆಲೆ ತೊಗೊಂಡಿದ್ದೀನಿ ನಾನು. ಇದನ್ನು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇದನ್ನು ಇದು ತೊಟ್ಟು ಬರುತ್ತಲ್ಲ, ಈ ತೊಟ್ಟು ನಾರು ಸಮೇತ ತೆಗೆದುಬಿಡಿ. ಹೀಗೆ ಎಲ್ಲದನ್ನು ಹೀಗೆ ತೆಕ್ಕೊಂಬಿಡೋಣ. ಇವತ್ತು ಮಾಡೋ ಖಾದ್ಯಕ್ಕೆ ವೀಳ್ಯದೆಲೆ ಸಾರು ಅಂತ ಹೆಸರು. ಹಾಗಾಗಿ ನಾನೀಗ 7 ವೀಳ್ಯದೆಲೆ ತೊಗೊಂಡಿದ್ದೀನಿ. ಈ ವೀಳ್ಯದೆಲೆನ ತೊಟ್ಟೆಲ್ಲ ತೆಗೆದಿದ್ದೀನಿ ನೋಡಿ. ಹೀಗೆ ತೊಟ್ಟು ಬರೋ ನಾರೆಲ್ಲ ತೆಗೆದಿದ್ದೀನಿ. ತೆಗೆದುಬಿಟ್ಟು ಇದನ್ನು ಹೀಗೆ ಕೈಯಲ್ಲೇ ಮುರ್ಕೊಂಡು ಈ ಟೊಮೆಟೊ ಜೊತೆಗೆ ಹಾಕೋತೀನಿ. ಈಗ ನೋಡಿ, ವೀಳ್ಯದೆಲೆ ಅಂತೂ ಅದರ ಔಷಧಿ ಗುಣಗಳು ಎಲ್ರಿಗೂ ಗೊತ್ತಿದೆ. ಫಸ್ಟು ಏನಂದರೆ ಎಲ್ರಿಗೂ ಗೊತ್ತಿರೋದು ಇಟ್ ಈಸ್ ವೆರಿ ಡೈಜೆಷನ್ಗೆ ಭಾಳ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಿದೆ ಎಲ್ರಿಗೂ. ಓಕೆ, ಸೊ ಈಗಂತೂ ಈ ಮದುವೆ ಸೀಸನು, ಮುಂಜಿ ಸೀಸನ್ ಬಂದರೆ ಯಾರ ಮನೆಗೆ ಹೋದರೂ ಅಲ್ಲಿ ತಾಂಬೂಲ ಕೊಡ್ತಾರೆ. ತಾಂಬೂಲ ಕೊಟ್ಟಾಗ ತೆಂಗಿನಕಾಯಿ ಮಾತ್ರ ತೆಗೆದಿರ್ತೀವಿ, ವೀಳ್ಯದೆಲೆ ಅಲ್ಲೇ ಇರುತ್ತೆ. 1-2 ದಿನ ಫ್ರಿಜ್ಜಲ್ಲಿ ಇರ್ತೀವಿ. ಫ್ರಿಜ್ಜಲ್ಲಿ ಆಮೇಲೆ ಕೊಡ್ತು ಹೋಗುತ್ತೆ, ಆಮೇಲೆ ಬಿಸಾಕ್ತೀವಿ. ಅದ್ರ ಬದಲು ನೀವು ವೀಳ್ಯದೆಲೆ ಬಂದಾಗೆಲ್ಲ ಈ ಥರ ಸಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ, ಗಂಟಲು ನೋವಿಗೆ ಮತ್ತು ಜ್ವರಕ್ಕೆ ಎಲ್ಲದಕ್ಕೂ ಬಹಳ ಒಳ್ಳೆಯದು. ನೀವೆಲ್ಲ ಕೇಳ್ಬೋದು ಒಂದು ಪ್ರಶ್ನೆ, ನೆಗಡಿಗೆ ಕೆಮ್ಮು ಅಂತೀರಾ, ಟೊಮೆಟೊ ಹೇಗೆ? ಮತ್ತು ಭಾಳ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನೆಗಡಿ ಕೆಮ್ಮಿರಬೇಕಾದ್ರೆ ಟೊಮೆಟೊ ತಿನ್ನಬಾರ್ದು ಅಂತ. ಬಟ್ ನನಗೆ ತಿಳಿದ ಹಾಗೆ ನಾನು ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಟೊಮೆಟೊನಲ್ಲಿ ವೈಟಮಿನ್ ಸಿ ಭಾಳ ಇದೆ, ಮತ್ತು ಅದರೊಳಗೆ ಲೈಕೋಪೇನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದರಿಂದ ಅದು ನಮ್ಮ ಇಮ್ಯುನಿಟಿ ಭಾಳ ಹೆಚ್ಚಿಸ್ತದೆ ಶರೀರದ್ದು. ಹಾಗಾಗಿ ಟೊಮೆಟೊನೋ ನೆಗಡಿ ಕೆಮ್ಮಿರಬೇಕಾದ್ರೆ ತೊಗೋಬಾರ್ದು ಅಂತ ಖಂಡಿತ ಏನಿಲ್ಲ. ಮತ್ತು ಎಷ್ಟೋ ಸಲ ಈ ಗಂಟ್ಲು ನೋವು, ಗಂಟ್ಲು ಕೆರೆತಾ ಇರುತ್ತಲ್ಲ, ಆ ಟೈಮೊಳಗೆ ಬಿಸಿ ಟೊಮೆಟೊ ಸೂಪ್ ಕುಡೀರಿ ಅಂತ ಹೇಳ್ತಾರಲ್ಲ. ಯಾಕಂದರೆ ಟೊಮೆಟೊ ಹಸಿ ತಿನ್ನೋದಕ್ಕಿಂತ ಬೇಯಿಸ್ಕೊಂಡು ತಿಂದರೆ ಅದರದ್ದು ಡೈಜೆಸ್ಟ್ ಆಗೋದಕ್ಕೂ ಈಸಿ, ಎಸಿಡಿಟಿ ಪ್ರಾಬ್ಲಮ್ಮು ಬರೋದಿಲ್ಲ. ಹಾಗಾಗಿ ನಾವು ಈ ಟೊಮೆಟೊ ತೊಗೊಂಡು ಈಗ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಈ ಮಿಕ್ಸರ್ ಜಾರ್ ಹಾಕೋತೀನಿ. ಸ್ವಲ್ಪ ತರ್ತರಿಯಾಗಿ ಒಂದು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೊಂಡು ಮತ್ತೆ ಮುಂದಿನ ಮಾಡೋಣ. ಟೊಮೆಟೊ ಮತ್ತು ವೀಳ್ಯದೆಲೆ ಮಿಶ್ರಣನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡು ಈಗ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಕುಟ್ಟಾಣಿ ಇಟ್ಕೊಂಡಿದ್ದೀನಿ. ಈ ಕುಟ್ಟಾಣಿನಲ್ಲಿ ನಾನು 2 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಕರಿಮೆಣಸು ಇದು ಹಾಕ್ಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ಕುಟ್ಕೋತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಯಾಸು ಹಚ್ಚಿದ್ದೀನಿ. ಇವಾಗ ಇದಕ್ಕೆ ನಾನು ಆ ಹುಣಸೆ ಹಣ್ಣಿನ ನೀರು ಹಾಕೋತೀನಿ. ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಹುಣಸೆ ಹಣ್ಣು ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರ ಸೈಜಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ಈ ಟೊಮೆಟೊ ಮತ್ತು ವೀಳ್ಯದೆಲೆ ಏನು ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಿಶ್ರಣನೂ ಇದಕ್ಕೆ ಸೇರಿಸ್ಬಿಡ್ತಾ ಇದ್ದೀನಿ. ಇವಾಗ
ಈ ಜಾರ್ಗೂ ಒಂಚೂರು ನೀರು ಹಾಕೊಂಡ್ಬಿಟ್ಟು ಸೇರಿಸ್ಕೊಂಡ್ಬಿಡೋಣ. ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ನಿಮ್ಮ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದ್ರ ಪ್ರಮಾಣ ನೀವು ನೀರು ಹಾಕೋಬೋದು. ಎಷ್ಟು ನೀರು ಹಾಕೋತೀರಿ ಅಂತ ನೋಡಿಕೊಂಡು ಕಡೆದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದು ಒಂದು ಸ್ವಲ್ಪ ಕುದಿಲಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದಲ್ಲಿ ಕೂಡ ಔಷಧಿ ಗುಣಗಳಿದೆ ಅಲ್ವಾ. ಮತ್ತು ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ನಿಮಗೆ ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ಒಂಚೂರು ನೀರು ಹಾಕೋತೀನಿ ನಾನು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಜನರಿಗೆ ಸಾರು ಬೇಕು ಅಂತ ನೋಡಿಕೊಂಡು ನೀವು ಅದರಂತೆ ಇದು ಮಾಡ್ಕೋಬೋದು. ಇವಾಗ ಈ ಜೀರಿಗೆ ಮತ್ತು ಮೆಣಸು ಏನು ಪುಡಿ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡ್ತಾ ಇದ್ದೀನಿ. ಜೀರಿಗೆ ಮೆಣಸಲ್ಲಿ ಕೂಡ ಔಷಧಿ ಗುಣಗಳಿದೆ. ನೆಗಡಿ ಕೆಮ್ಮಿಗೆ ಒಳ್ಳೆ ಮದ್ದಿದು. ಬೇಳೆ ಏನೂ ಹಾಕಿಲ್ಲ ನೋಡಿ ನಾವು ಇದಕ್ಕೆ. ಅದಕ್ಕೆ ಹೇಳಿದ್ದು, ಮನೇಲಿ ಪದಾರ್ಥಗಳಿದ್ಬಿಟ್ರೆ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ವೀಳ್ಯದೆಲೆ ಎಷ್ಟೋ ಜನ ಮನೇಲಿ ಬೆಳೆಸಿರ್ತೀರ. ಮನೇಲಿ ಬೆಳೆಸಿದವರು ವಾರದಲ್ಲಿ 2 ದಿನ 3 ದಿನ ಮಾಡ್ಕೊಳ್ಳಿ. ಈ ಬೇಸಿಗೆ ಅಂತ ಹೇಳಿ ನೆಗಡಿ ಕೆಮ್ಮು ಇಲ್ಲ ಅಂತ ತಿಳ್ಕೊಬೇಡಿ. ಎಷ್ಟೋ ಜನರಿಗೆ ನೆಗಡಿ ಕೆಮ್ಮು ಹಂಗೆ ನೋಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬ ಕಫ ಆಗೋಗಿದೆ, ಕೆಮ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇಷ್ಟ ಆಗಿದೆಯಾ? ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಕಡಿಮೆ ಆಯ್ತಂದರೆ ಮತ್ತೆ ಹಾಕೋಬೋದು. ಕಡೆದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಬಿಡೋಣ. ಕುದ್ದಾದ್ಮೇಲೆ ಸಿಂಪಲ್ಲಾಗಿ ಒಂದು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಡೋಣ. ಸಾರು ಚೆನ್ನಾಗಿ ಕುದೀತಾ ಇದೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ. ನಾವು ತಿನ್ನೋ ಇದಕ್ಕೆ ಸ್ವಲ್ಪ ಕಾನ್ಸಿಸ್ಟೆನ್ಸಿ ಸ್ವಲ್ಪ ತಿನ್ನಾಗಿರಬೇಕು ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಕುದಿಸಿ, ಯಾಕಂದರೆ ನಾವು ಜೀರಿಗೆ ಮೆಣಸು ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಕೊತ್ತಂಬರಿ ಸೊಪ್ಪು ಕರಿಬೇವು ಅದೆಲ್ಲ ಚೆನ್ನಾಗಿ ಇದಾಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಆಫ್ ಮಾಡಿಬಿಟ್ಟು ಇನ್ನೊಂದು ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕರಗಬೇಕು. ತುಪ್ಪ ಕರಗಿದ್ಮೇಲೆ 1 ಚಿಟಿಕೆ ಸಾಸಿವೆ, ಚಿಟ್ಕಿದ ಮೇಲೆ 1/4 ಟೀ ಸ್ಪೂನಷ್ಟು ಜೀರಿಗೆ. ಆಲ್ರೆಡಿ ಜೀರಿಗೆ ಹಾಕಿದ್ದೀವಿ ನಾವು, ಅದಕ್ಕೋಸ್ಕರ ಜಾಸ್ತಿ ಜೀರಿಗೆ ಬೇಡ. ಮತ್ತು ಒಂದು ಸ್ವಲ್ಪ ಇಂಗು, ಪುಡಿ ಇಂಗು ಹಾಕೋತಾ ಇದ್ದೀನಿ. ಕಡೆದಾಗಿ 1 ಬ್ಯಾಡಗಿ ಮೆಣಸಿನ್ಕಾಯಿ 3 ಪೀಸ್ ಮಾಡಿಟ್ಕೊಂಡಿದ್ದೀನಿ, 3-4 ಪೀಸು. ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಆರೋಗ್ಯಕರವಾದ ಮತ್ತು ಔಷಧಿ ಗುಣವುಳ್ಳ ವೀಳ್ಯದೆಲೆ ಸಾರು ರೆಡಿಯಾಗಿರುತ್ತೆ. ವೀಳ್ಯದೆಲೆ ಸಾರು ರೆಡಿ ಆಯಿತು. ಇದನ್ನು ನೀವು ಅನ್ನದ ಜೊತೆಗೂ ಕಲ್ಸ್ಕೊಂಡು ತಿನ್ಬೋದು, ಅಥವಾ ಕಪ್ಪಲ್ಲಿ ಲೋಟದಲ್ಲಿ ಹಾಕ್ಕೊಂಡು ಕೂಡ ಕುಡಿಬೋದು. ಈಗ ನಾನು ಒಂದು ಸ್ವಲ್ಪ ಕಪ್ಪಲ್ಲಿ ಹಾಕ್ಕೊಂಡು ನೋಡ್ತೀನಿ ಹೇಗೆ ಬಂದಿರ್ಬೋದು ಟೇಸ್ಟು ಅಂತ ಹೇಳಿ. ಒಂಚೂರು ಹಾಕೋತೀನಿ, ತುಂಬ ಬಿಸಿ ಇದೆ. ಬನ್ನಿರಿ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀರಂತೆ. எப்படி இருக்குன்னு பார்த்து சொல்லுங்க. ஃபஸ்ட் நீங்கள் சாப்பிடுங்க, நானும் சாப்பிட்றேன் ப்ரோ. ಸೂಪರ್ ಆಯ್ಕನ, ವೆರಿ ಟೇಸ್ಟಿ, ಡಿಫ್ರೆಂಟ್. ವೀಳ್ಯದೆಲೆ ತಿಂದೇ ಇದ್ದವರು ಕೂಡ ಇದನ್ನ ಸೇವಿಸ್ಬೋದು. ನಾನೇ ವೀಳ್ಯದೆಲೆ ತಿನ್ನೋದಿಲ್ಲ, ಪಾನಿಗೆ ಏನೂ ಅಭ್ಯಾಸ ಇಲ್ಲ ಇಷ್ಟು ವರ್ಷದಲ್ಲಿ.
ಅದರಿಂದ ಇದು ಮಾಡ್ಕೊಳ್ಳಿ, ಆರೋಗ್ಯಕರ ಗುಣ ಇದೆ ಇದರಲ್ಲಿ. ಅದೇ yankin ಅಂದರೆ ಅಯ್ಯೋ ನನಗೇನು ಅನ್ಸುತ್ತೆ ಅಂದರೆ ಚೆನ್ನಾಗಿದೆ. ಆ ವಿಳ್ಳೆದೆಲೆದು ಒಂಥರ ಘಾಟು ಒಗಚು ಇದೆ. ಜಾಸ್ತಿ ಕಹಿ ಇಷ್ಟಪಡ್ಲಾರ್ದವರು ವಿಳ್ಳೆದೆಲೆ ಕಡಿಮೆ ಹಾಕ್ಕೊಳ್ಳಿ. ನಾನು 7 ಹಾಕ್ಕೊಂಡಿದ್ದೆ ನಮ್ಮ 3 ಜನರಿಗೆ ಅಂತ. ನಾವು 3 ಜನರಿಗೆ ಏನು ಕುಡಿದು ಅನ್ನ ಜೊತೆ ಕಲ್ಸ್ಕೊಂಡು ತಿನ್ನೋಷ್ಟು ಸಾರಾಗಿದೆ. ಒಗಚಿದೆ, ಉಪ್ಪು ಹುಳಿ ಮತ್ತು ಸಿಹಿ ಎಲ್ಲ ಟೇಸ್ಟು ಇದೆ. ಜೀರಿಗೆ ಘಮ, ಮೆಣಸಿನ ಘಮ ಎಲ್ಲ ಬರ್ತಿದೆ. ಅಪ್ಪ ಇದು ನೀವು ತೊಗೊಂಡು ಈಗ ನಿಮ್ಮ ಕಫ ಏನಿದಿಲ್ಲ ಮೊದಲು ಕಡಿಮೆ ಆಗಲಿ, ದೇವ್ರ ಧೈರ್ಯದಿಂದ ಕಮ್ಮಿ ಆಗಲಿ, ವೀಳ್ಯದೆಲೆ ಸಾರಿನ ಧೈರ್ಯದಿಂದ ಕಮ್ಮಿ ಆಗಲಿ ಅದು. ಸೊ ವೀಕ್ಷಕರೇ, ಮಾಡ್ಕೊಳ್ಳಿ, ಸುಲಭವಾಗಿ ಮಾಡ್ಬೋದು. ಇಟ್ಸ್ ವೆರಿ ನೈಸ್. ನಾನು ಸ್ವಲ್ಪ ಕಪ್ಪಲ್ಲಿ ಆರಿಸ್ಕೊಂಡಿದ್ದೆ, ಪ್ರಾಬಬ್ಲಿ ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಸುಲಭವಾಗಿ ಮಾಡ್ಕೊಳ್ಳಿ, ಮಾಡಿ ಹೇಗೆ ಬಂತು ಅಂತ ಹೇಳಿ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟು ಹೇಳಿ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮರೀದೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮೊದಲೇ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು.